ನಮಸ್ಕಾರ ರೀ ನಮ್ಮೆಲ್ಲ ಜವಾರಿ ಫ್ಯಾಮಿಲಿ ನೋಡಿರಿ. ಸಿಂಗಲಾಗಿ ನೋಡಿದ್ರಪ್ಪ ಅಂದ್ರೆ ಇಯರ್ಫೋನ್ ಇಟ್ಕೊಂಡು ನೋಡಿರಿ. ಫ್ಯಾಮಿಲಿ ನೋಡಕತ್ತೀರಪ್ಪ ಅಂದ್ರೆ ಫ್ಯಾಮಿಲಿ ಕೂಡ ನೋಡಕತ್ತೀರಪ್ಪ ಅಂದ್ರೆ ಹೊರಗೆ ಬಂದು ನೋಡಿರಿ. ಸಣ್ಣ ಹುಡುಗರು ನೋಡತ್ತೀರಪ್ಪ ಅಂದ್ರೆ ಆರಾಮ್ ಹಾಲು ಕುಡ್ಕೊತ ಸ್ಟಿಂಗ್ ಕುಡ್ಕೊತ ಎಂಜಾಯ್ ಮಾಡ್ಕೊತ ಇಯರ್ಫೋನ್ ಇಟ್ಕೊಂಡು ಕೇಳ್ರಿ. ಯಾಕಪ್ಪ ಅಂದ್ರೆ ಅದು ಪಕ್ಕ ಜವಾರಿ ಸ್ಟೈಲ್ ಮೂವಿ ರಿವ್ಯೂ ಆಗಿದ್ದರಿಂದ ಪ್ಲೀಸ್ ನಿಮ್ಮಲ್ಲಿ ಕಳಕಳಿಯ ವಿನಂತಿ ಇಟ್ಟುಕೊಳ್ಳುತ್ತೇನೆ. ಪ್ಲೀಸ್ ಇಯರ್ಫೋನ್ ಹಾಕಿ ಅಥವಾ ಏನಾದರೂ ಕಿವಿಯಲ್ಲಿ ಇಟ್ಟುಕೊಂಡು ನನ್ನ ವಿಡಿಯೋವನ್ನು ನೋಡಿ. ಇಲ್ಲದಿದ್ದರೆ ಸ್ಕಿಪ್ಪನ್ನು ಮಾಡಬೇಕಂಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಇನ್ನು ಜಾಸ್ತಿ ಹಡೋದು ಬೇಡ, ಸೀದಾ ವಿಡಿಯೋ ಟೀಸರ್ಗೆ ಬಂದೆಪ್ಪ ಅಂದ್ ನೋಡ್ರಿ. ಸಿಂಪಲ್ ಆಗಿದ್ರು ಮಸ್ತ್ ಗ್ರಾಫಿಕ್ಸ್ ಅದ ಯಶ್ ಬಾಸಂದು. ಯಾಕಪ್ಪ ಅಂದ್ರೆ 4-5 ವರ್ಷ ಅನ್ನಿಸ್ತಾರೆ KGF 2 ರಿಲೀಸ್ ಆಗಿ 2019 ಮೇ ಬಿ ಲಾಕ್ಡೌನ್ ಅನ್ನಿಸ್ತಾರೆ. ಇವತ್ತಿಗೆ 5 ವರ್ಷ ಮೇ ಬಿ 6 ವರ್ಷ ಆಯಿತು. ಹಂಗಾಗಿ ಯಶಿಗಿದು ಮೂವಿ ಹೆವಿ ಕ್ರೂಷಿಯಲ್ ಅದ. ಯಾಕಪ್ಪ ಅಂದ್ರೆ ಅಪೋಸಿಟ್ ಯಾರ ನೋಡ್ರಿ, ದುರಂಧರ್ 1 ಪಾರ್ಟ್ ಹೆಂಗೆ ಕ್ರೇಜಿ ಅದಪ್ಪ ನಿಮ್ಗೆ ಎಲ್ಲರಿಗೂ ಗೊತ್ತೇ ಅದ. ಯಾಕಪ್ಪ ಚಿತಾಲ್ ಪತಾಲ್ ಕ್ರೇಜ್ ರೀ ಅವನು. ನನಗಷ್ಟು ಅಷ್ಟು ಕಾಸು ಅನ್ನಿಸ್ಲಿಲ್ಲ. ನಿಮಗೆ ಹೆಂಗೆ ಕಮೆಂಟ್ ಮಾಡಿರಿ ದುರಂಧರ್ ಪಾರ್ಟ್ 1. ಯಾಕಪ್ಪ ನೋಡಿರಿ ನನಗಷ್ಟು ಅಷ್ಟು ಎಫೆಕ್ಟ್ ಆಗಿಲ್ಲ ರೀ. ಈ KGF ಥರ ಸಲಾರ್ ಥರ ಹಿಂಗೆ ಬೇರೆ ಬೇರೆ ಮೂವಿ ಥರ ಅಷ್ಟು ಎಫೆಕ್ಟಿವ್ ಆಗಿಲ್ಲ ರೀ. ಬಟ್ ಚಲೋ ಇತ್ತು ಪಿಕ್ಚರ್. ನಾವು ಅದು ಬಿಟ್ರೆ ನನಗೇನು ಅಷ್ಟು ಎಫೆಕ್ಟಾಗಿ ಕೊಟ್ಟಿಲ್ಲ. ನಿಮಗೆ ಹೆಂಗೆ ಕೊಡ್ತಂತ ಕಮೆಂಟ್ ಮಾಡಿ ನೋಡಿರಿ. ಟಾಕ್ಸಿಕ್ ಟೀಸರ್ ಬರ್ತಂದ್ರೆ ಟಾಕ್ಸಿಕ್ ಅಂದ್ರೆ ಅದರ ಲೈನ್ನೇ ಅದ. ನಿಮ್ಮವನು ವಿಶಾಲೇ ನಾ ಬಂದ್ರೆ ನಂದೇ ಅವ ಬಿಟ್ರೆ ನಿಮ್ಮವನು ಸುಡ್ಗಾಡೆ ಅಂತ ಮಸ್ತಾಗಿ ಟೀಸರ್ ಅಂತೂ ಬೆಂಕಿ ನೋಡ್ರಿ. ಒಂದೊಂದು ಸೀನ್ ಟೀಸರ್ನಾಗ ಲಾಸ್ಟಿಗೆ ಮಾತ್ರ ಹೆವಿ ಅಂದರೆ ಹೆವಿ ಟ್ವಿಸ್ಟ್ ಕೊಟ್ರೆ ನಾ ಅಂತೂ ಗಾಬರಿ ಆದರೆ ಇದೇ ಅವ್ನು ಇದ್ಯಾ ಟೀಸರು ಯಾರು ಬಂದ್ರಪ್ಪ ವಿಲ್ಲರ್ ಅಂದ್ರೆ ಅವ್ನು ನಮ್ಮ ರಾಕಿಂಗ್ ಸ್ಟಾರ್ ಯಶ್. ಅವ್ನು ದಾಡಿ ಗೀಡಿ ತೆಗೆದು ಅವನು ಫುಲ್ ಸ್ಲೀನ್ ಹೆಂಗಪ್ಪ ಅಂದ್ರೆ ನಮ್ಮ ಕಡೆ ಟೀಚ್ ಮಾಡ್ತಾರೆ. ಯಾವಲ್ಲ ಅವ್ನು ಮಿಸಿನೇ ಬರಲ್ಲ, ಅವ್ನು ದಾಡಿನೇ ಬರಲ್ಲ, ಹುಚ್ಚ ಮಗನಿಗೆ ಆ ಥರ ಅಂದ್ರೆ ಪೂರ್ತಿ ಕ್ಲೀನಾಗಿ ಹೆವಿ ಡೇಂಜರ್ ಲುಕ್. ನನಗೆ ಅನ್ನಿಸ್ತು ನೋಡಿದರೆ 3 ಪಾರ್ಟ್ ಮಾಡ್ತಿರ್ಬೋದು ಯಶ್. ಯಾಕಪ್ಪ ಒಂದು ಗ್ರ್ಯಾಂಡ್ ಫಾದರ್ ಅಂದ್ರೆ ಒಬ್ಬ ಮುತ್ತನ ಪಾಠ ಮತ್ತು ಮುತ್ತನ ಮಗನ ಪಾಠ ಮತ್ತು ಮಗನ ಪಾಠ 3 ಅಂತ ನನಗೆ ಅನ್ನಿಸ್ತಾರೆ. ನಿಮಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ನೋಡಿ. ಟೀಸರ್ ಒಂದೇ ಮಾತ್ರ ರೀ, ಗ್ರಾಫಿಕ್ಸ್ ಮಾತ್ರ ಗಿಚ್ಚಾವ, ಕಾಂಟ್ಯಾಕ್ಟ್ ಮಾತ್ರ ಗಿಚ್ಚಾವ, ಡೈಲಾಗ್ ಮಾತ್ರ ಏಕ್ ನಂಬರ್ ಅವನವನು. ಏಕ್ ನಂಬರ್ ಅಂದರೆ ಏಕ್ ನಂಬರ್ ಅವನವನು. ನಮ್ಮ ಹೆಂಗಪ್ಪ ಅಂದ್ರೆ ಎಲೆಕ್ಷನ್ ಟೈಮಿಗೆ ಹೆಂಗೆ ಡೈಲಾಗ್ ಹೊಡಿತಾರೆ ನೋಡ್ರಿ ರಾಜಕಾರಣಿಗಳು, ಸೇಮ್ ಟು ಸೇಮ್ ಹಂಗೆ ಡೈಲಾಗ್ಸ್ ಅವ್ರಿ. ಏನು ಅವನು ಏನೋ ಡೈಲಾಗ್ ನೋಡ್ರಿ ಎಷ್ಟು ಬಂದಮೇಲೆ ನಂದೇ ಅವ ಅಂತೇಳಿ ಗಿಚ್ಚಿ. ಟಾಕ್ಸಿಕ್ ಅಂತ ಪೂರ್ತಿ ಗಿಚ್ಚ ಅಂದ್ರೆ ನಮ್ಮ ಗೀತು ಮೋಹನ್ ಏನು ಮಾಡತ್ತಳು ಏನಿಲ್ಲ ಆಕೆ ಗೊತ್ತಿಲ್ಲ ಅವನನ್ನು ನೋಡಿರಿ. ಗ್ರಾಫಿಕ್ಸ್ ಅಂತೂ ಹೈ ಲೆವೆಲ್ದಾಗ ಪೂರ್ತಿ ಹೆಂಗೆ ಹಾಲಿವುಡ್ ಲೆವೆಲ್ ನನಗಂತೂ ವೈಬ್ ಕೊಡ್ತು. ನೋಡ್ಬೇಕಾದ್ರೆ ಟೀಸರ್ ನೋಡಿ ಏನೋ ಅಷ್ಟು ಹೇಳಪ್ಲೇ ಇಲ್ಲ. ಯಾಕಪ್ಪ ನೋಡಿ ಕ್ರಿಟಿಸೈಸನ್ ಎಷ್ಟಿತ್ತಪ್ಪ ಟಾಕ್ಸಿಕ್ಕಿಗೆ. ಯಾಕಪ್ಪ ಅಂದ್ರೆ ಅದು 18+ ಅದು ಕಾರ್ ಸೀನ್ ಒಂದು ಬಂದಿತ್ರಪ್ಪ, ಗಪ ಪೂರ್ತಿ ಗಜ್ಮ ಅದ್ರಾಗಂತೂ ಇನ್ನೂ ಚಲೋ. ನಾವು ನಮ್ಮ ಯಶ್ ಕಾಕ ಪೂರ್ತಿ ಗಜ್ಮನೇ ತೋರಿಸಿಲ್ಲ. ನಾವು ಅದೊಂದು ಚಲೋ ಅಂತ ನನಗೆ ಅನ್ನಿಸ್ತದೆ ನೋಡಿರಿ. ನಿಮಗೆ ಹೆಂಗೆ ಅನ್ನಿಸ್ತು ಟಾಕ್ಸಿಕ್ ಟೀಸರ್ ಅಂತ ಕಮೆಂಟ್ ಮಾಡಿರಿ. ಇದೇ ಥರ ಉತ್ತರ ಕರ್ನಾಟಕ ರಿವ್ಯೂಸಲ್ಲಿಕ್ಕೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಲೈಕ್ ಮಾಡಿರಿ, ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡಿರಿ. ನೋಡಿ ಇನ್ನೊಂದು ಸ್ವಲ್ಪ ಈ ಮೂವಿ ಅಥವಾ ಟೀಸರ್ ರಿವ್ಯೂ ಕೊಡಬೇಕಪ್ಪ ನೋಡಿರಿ. ಒಂದೇ ನೋಡಿರಿ ಟೀಸರ್ ಮಾತ್ರ ಗಿಚ್ಚಂದ್ರೆ ಗಿಚ್ಚಿ. ಅವ್ನು ಗಿಚ್ಚಂದ್ರೆ ಗಿಚ್ಚಿ ಅದ ನೋಡ್ರಿ. ಅವನು ಏನಿಗೆ ಮಾತೇ ಬರಲ್ಲ. ಯಾಕಂದ್ರೆ ಟೀಸರ್ ಆ ಥರ ರವಿ ಬಸ್ಸು ಮ್ಯೂಸಿಯಮ್ ಅದ್ರಾಗ 6-7 ಮಂದಿ ಹೀರೋಯಿನ್ ಏನಂತ ಇದ್ರಾಗ ಅವ್ರಿಗೆ ಯಾರಿಗೂ ತೋರಿಸೇ ಇಲ್ಲ. ಮೇ ಬಿ ಟ್ರೇಲರ್ನ ತೋರಿಸ್ತಿರ್ಬೇಕು. ಬಟ್ ಎಷ್ಟು ಲುಕ್ಸ್ ಮಾತ್ರ ಗಿಚ್ಚರು. ಒಂದೊಂದು ಡೈಲಾಗ್ ಪೂರ್ತಿ ಹೆವಿ ಅಂದ್ರೆ ಖತರ್ನಾಕ್ ಅವ್ರು. ಅವನ್ನ ಹೆಂಗಂದ್ರೆ ಪೂರ್ತಿ ಚಿತಾಲ್ ಪತಾಲ್ ಮಾಡಿಟ್ಟ ಯಶಪ್ಪ ಅಂದ್ರೆ ನೋಡ್ಬೇಕು. ಪಿಕ್ಚರ್ ಅಂತ 19ನೇ ತಾರೀಕು ರಿಲೀಸ್ ಆಗ್ತದೆ. ದುರಂಧರ್ಗಂತ ವಾರ್ನಿಂಗ್ ಕೊಟ್ಟಪ್ಲೆ ನಿಮ್ಮ ಮೌನ್ ಬರ್ತೀರ ಬರ್ರಿ, ನಿಮ್ಮ ಮೌನ್ ಯಾರು ಬರ್ತೀರಿ ಸೀದಾ ಮಣ್ಣಾಗೆ ಇಡೋದು ಅಂತೇಳಿ ಯಶ್ ಹೇಳೇನ್ರಿ. ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸಿಗೋಣ್ರಿ ಮುಂದಿನ ವಿಡಿಯೋದಾಗ. ಈ ಸಲ ಕಪ್ ಮತ್ತೊಂದು ಸಲ ನಮ್ಮದೇ.